ಪುಸ್ತಕ ಇರಲಿಲ್ಲ. ಅಂದರೆ ಸಮಗ್ರವಾಗಿರತಕ್ಕಂಥ ಮಾಹಿತಿ, ಆತ ನಮ್ಮ ನಾಡಿಗೆ ಏನು ಕೊಟ್ಟರು, ಯಾವ ಸಮಸ್ಯೆಗಳನ್ನು ಎದುರಿಸಿದರು, ಏನೆಲ್ಲ ಅವರ ಕಾಂಟ್ರಿಬ್ಯೂಷನ್ಸ್ ಏನಿತ್ತು, ಮೈಸೂರು ಚಲೋಯಿಂದ ಕೂಡ ನಮ್ಮ ಬೆಂಗಳೂರನ್ನು ಯಾವ ರೀತಿ ಕಷ್ಟಪಟ್ಟು ಮಾಡಿದರು, ಅವರ ಕೊಡುಗೆ ಏನು ಅನ್ನೋತಕ್ಕಂಥದ್ದು ಎಲ್ಲರಿಗೂ 2014 ಹೌದು 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 ಹೌದು. ಆ ಹಿನ್ನೆಲೆಯಲ್ಲಿ ನಮ್ಮ ಆ ಆಥರ್ ಯಾರು, ನಮ್ಮ ರವೀಂದ್ರನಾಥ್ ಅವರು ಅಧ್ಯಯನ ಪೂರ್ವಕವಾಗಿ ಅಧ್ಯಯನ ಮಾಡ್ತಾಯಿದ್ರು. ನಮ್ಮ ಇಡೀ ವಿಧಾನಸೌಧ ಆರ್ಕಿವ್ಸಲ್ಲಿ ಬಂದು ಪೂರ್ವಭಾವಿ ಅಧ್ಯಯನ ಮಾಡಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ, ಅಂದರೆ ನಮಗೆ ಕೆ ಸಿ ರೆಡ್ಡಿ ಅನ್ನೋತಕ್ಕಂಥ ಒಂದು ಹೊಸ ಪರಿಚಯವನ್ನು ಆಗ ಆ ಒಂದು ವೇದಿಕೆಯಲ್ಲಿ ನಮಗೆ ಮಾಡಿಕೊಡ್ತಾರೆ. ಅದಕ್ಕೂ ಮುಂಚೆ ಯಾವ ರಾಜಕಾರಣಿ ಅವರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡು, ಅಂದರೆ ಎಸ್ ಎಂ ಕೃಷ್ಣ ಅವರು ಒಂದು ಸಲ ಅವರನ್ನು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿರ್ತಾರೆ ನಮ್ಮ ವಿಧಾನಸೌಧದಲ್ಲಿ. ಆಗ ಅವರನ್ನು ಸ್ಮರಿಸ್ಕೊಂಡಿರ್ತಾರೆ. ಆದರೆ ಆ ಸಮಗ್ರವಾಗಿರತಕ್ಕಂಥ ನೋಟ ಏನು, ಕೆ ಸಿ ರೆಡ್ಡಿ ರವೀಂದ್ರನಾಥ್ ಅವರು ಒಂದು ಸಮಗ್ರವಾಗಿರತಕ್ಕಂಥ ನೋಟವನ್ನು ಮಾಡಿದ್ದಾರೆ. ಸಂಶೋಧನೆ ಮಾಡಿದ್ದವರು ಕೆ ಸಿ ರೆಡ್ಡಿ ಅವರ ಬೆಡ್ರೂಮ್. ಅದರ ಜೊತೆಗೆ ಆವತ್ತಿನ ಪ್ರಧಾನಮಂತ್ರಿಗಳು ಒಂದು ದಿನ ಕಾಲ ಇಲ್ಲಿ ಬಂದು ವಾಸ ಆಗಿದ್ದರಂತೆ. ಅಂದರೆ ಇಲ್ಲಿ ವಾಸವಾಗಿದ್ದರಂತೆ ನೆಹರು ಅವರು. ಅಂದರೆ ಆವತ್ತಿನ ಪ್ರೈಮ್ ಮಿನಿಸ್ಟರ್. ಅದಕ್ಕೆ ಹೆಸರು ಕೇಳಿದಾಗ ಮೈ ಜುಮ್ ಅಂತದೆ. ಅಂದರೆ ಆ ಒಂದು ಟ್ರೆಡಿಷನ್ ಇತ್ತು. ಕೆ ಸಿ ರೆಡ್ಡಿ ಮತ್ತು ನೆಹರು ಅವರ ಸಂಬಂಧ ಆ ರೀತಿ ಇತ್ತು. ಅಲ್ಲ, ಇವಾಗಿನ ಕಾಲದಲ್ಲಿ ಎಂಪಿಗಳನ್ನೇ ಮಾತಾಡ್ಸೋದಕ್ಕೆ ಎಷ್ಟು ಕಷ್ಟಪಡಬೇಕು ಹತ್ರದಿಂದ ನೋಡೋದಕ್ಕೇನೆ. ಅಂಥದ್ರಲ್ಲಿ ಕೆ ಸಿ ರೆಡ್ಡಿ ಮನೆಗೆ ಬಂದು ಪ್ರಧಾನಮಂತ್ರಿಯವರೇ ಒಂದು ದಿನ ವಾಸ್ತವ್ಯ ಇನ್ನೆಂತ ಗ್ರೇಟ್ ವ್ಯಕ್ತಿತ್ವ ಕೆ ಸಿ ರೆಡ್ಡಿ ಅವ್ರದ್ದು. ಹಳೇದಾಗಿರತಕ್ಕಂಥ ಫ್ಯಾನು ಅದನ್ನೇ ರಿಟೇನ್ ಮಾಡ್ಕೊಂಡಿದ್ದಾರೆ. ಇದೊಂದು ಸ್ವಲ್ಪ ಎಲ್ಲ ರಿನೋವೇಟ್ ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ. ಈ ಮಂಚನೂ ಹಳೇದೆ. ಹೌದು, ಈ ಮಂಚನೂ ಹಳೇದೆ. ಇದಕ್ಕೇನೋ ಮಂಚದ ಹೆಸರು ಹೇಳ್ತಾರೆ ಈ ಥರ ಎಲ್ಲ ಇದ್ದಾಗ. ತೂಗುಯಾಲೆ ಮಂಚ. ಹೌದಾ, ತೂಗುಯಾಲೆ ಮಂಚ. ನೋಡಿ ಸ್ನೇಹಿತರೆ, ಪ್ರಧಾನಮಂತ್ರಿ ಅವರು ಬಂದಾಗ ಇಲ್ಲೇ ಉಳ್ಕೊಂಡಿದ್ರು. ಇಲ್ಲೊಂದು ಫೋಟೋಸ್ ಇದೆ. ಅವ್ರದ್ದೇನೆ ಸೇಮ್ ಫೋಟೋ ಅಲ್ಲಿ ತೂಗಿದಾರಲ್ಲ. ಕೆ ಸಿ ರೆಡ್ಡಿ ಅವ್ರ ತಂದೆಯವ್ರದ್ದು ಫೋಟೋ ಇದೆ ಬೆಡ್ರೂಮ್ ಅಲ್ಲಿ. ಇದು ಹಳೆ ಕಾಲದಲ್ಲಿ ಸ್ಟ್ಯಾಂಡ್. ಈ ಕಡೆಯಿಂದ ಸ್ಟೆಪ್ಸ್ ಇದೆ ಅನ್ಸುತ್ತೆ. ಈ ಕಡೆಯಿಂದ ಹಿಂಗೂ ಹೋಗ್ಬೋದು ಸರ್. ಹೀಗೂ ಒಂದು ನೋಡಿ ಒಳಗಡೆ ಹೋಗಿ. ಇಲ್ಲೂ ಒಂದು ಸ್ಟೆಪ್ಸ್ ಇದೆ ಸರ್. ಹೀಗೂ ಇದು ಒಂದು ರೂಮ್ ಇದೆ ಸರ್. ಇಲ್ಲಿ ಬನ್ನಿ ನೋಡ್ರಿ. ಅವಾಗಿಂದು ಬಾಗ್ಲು ನೋಡಿ ಸರ್, ಎಷ್ಟು ಗಟ್ಟಿ ಇದೆ. ಓಲ್ಡ್. ಹೌದು, ಇದೇನು ಆಟ ಆಡೋದು ಅನ್ಸುತ್ತೆ. ಇಲ್ಲ, ಗಿಫ್ಟ್ ಕೊಟ್ಟಿದ್ದಾರೆ. ಎಷ್ಟು ದೊಡ್ಡ ಮನೆ. ಇಲ್ಲಿ ಬಂದ ತಕ್ಷಣ ನನ್ನ ಕಣ್ಣಿಗೆ ಕಾಣಿಸಿದ್ದೆ ಮೇಕಪ್. ಹೌದು, ಮೇಕಪ್. ಅವಾಗಿನ ಕಾಲದ್ದು ಡ್ರೆಸ್ಸಿಂಗ್ ಟೇಬಲ್ ನೋಡಿ ಹೇಗಿದೆ ಅಂತ. ಮಿರರ್ ಯಾವ ಕಡೆ ಬೇಕಾದ್ರೂ ಟರ್ನ್ ಮಾಡ್ಕೋಬಹುದು. ಸ್ವಿಚ್ ಬೋರ್ಡು, ಫ್ಯಾನ್ಸ್ ಎಲ್ಲ ಅವಾಗಿಂದ ಇದೆ. ಅವ್ರ ಮನೆ ರೀತಿ ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ. ಯಾಕೆಂದ್ರೆ ಇದೇನಂತ ಗೊತ್ತಾಗ್ತಾ ಇಲ್ಲ ನಮಗೆ. ಇದರಲ್ಲೇ ಮಾಡಿದ್ದಾರೆ. ಯಾವ ಕಂಬ ಅದು? ಇನ್ನು ಮೇಲೊಂದು ಪಾತ್ವೆ ಇದೆ. ಹೌದು ಸರ್. ಇನ್ನು ಒಂದು ನಾವು ಆಟದ ಮೇಲೆ ಅಂತ ಹೇಳ್ತೀವಿ. ನಡಿ ಹಿಂಗೆ ನಡಿ ಬಾಪ, ನೀನು ಮುಂದೆ. ಮರದಿಂದಲೇ ಮಾಡಿದ್ದಾರೆ ಸರ್. ಹೌದು. ಎಷ್ಟು ಗಟ್ಟಿ ಇದೆ ನೋಡಿ ಸರ್. ಆಟದ ಮೇಲೆ. ಹೌದು, ಟಾಪ್. ಬೆಳಕು ಮನೆಗೆಲ್ಲ.
ಇಷ್ಟು ಜಾಗ. ಮೇಲ್ಗಡೆ ಟೆರೆಸ್ ಮೇಲೆ ಹೌದು, ಟೆರೆಸ್. ನೋಡಿದ್ರೆ ಫುಲ್ ಕ್ಯಾಸಂಬಳ್ಳಿನೇ ಕಾಣಿಸ್ತಾ ಇದೆ ಅಲ್ವಾ? ನಿಜವಾಗೂ ಈ ತೆಂಗಿನ ಮರ ನೋಡಿ ಸರ್, ಇಷ್ಟು ಅವಾಗಲೇ ಹಾಕಿದ್ರು ಅನ್ಸುತ್ತೆ. ಈ ಅಷ್ಟೇ ಹತ್ರ ಅವಾಗಿನ ಮರಗಳೇ. ಮನೆ ಮುಂದೆ ಗಂಧದ ಗಿಡ ಹಾಕಿದ್ದಾರೆ. ಐಡಿಯಾ ಇದೆಯಾ ಜ್ಞಾನಶೇಖರ್ ಸರ್? ಇದು ಯಾವ ಮರದ್ದಂತ ಏನಾದ್ರು? ಹೊನ್ನೆ ಮರದ್ದನ್ನ. ಏಕೆಂದ್ರೆ ಇಷ್ಟು ವರ್ಷ ಆದ್ರೂ ಗಟ್ಟಿಯಾಗಿದೆಯಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ಯಾವುದಾದ್ರೂ ಮರದ್ದು ಅಂತ. ಅಷ್ಟು ಮರದಿಂದ ಮಾಡಿದರೆ, ಇಲ್ಲಿಂದ ಸಿಮೆಂಟಿಂದ ಮಾಡ್ಕೊಂಡು ಬಂದಿದ್ದಾರೆ. ಹೌದಲ್ವಾ? ಎಷ್ಟು ಸ್ಟ್ರಾಂಗ್ ಇದೆ ನೋಡಿ. ಆಗಿನ ಕಾಲಕ್ಕೆ ಹ್ಞೂ ಕ್ಯಾಸಂಬಳ್ಳಿ, ಬಂಗಾರಪೇಟೆ ತಾಲೂಕು. ಇದು ಹಳೆ ಫೋಟೋ ಸರ್. ಇದು ಯಾರಂತ ಗೊತ್ತಿಲ್ಲ ಒಟ್ಟಿಗೆ. ಇದು ವೆಂಕಟರೆಡ್ಡಿ ಅವರ ಇಲ್ಲಿ ಫೋಟೋದಲ್ಲಿ ಬಂದು. ಹೌದು, ಜ್ಞಾನಶೇಖರ್ వచ్చింటారు మేడం. లాస్ట్ టైం ఒక 5 ఏళ్ళు బ్యాక్ సైడ్ వీళ్ళు డిజిటల్ మాధ్యమం అనేసి యూట్యూబ్ ఛానల్ ఉంది సార్. వీళ్ళు ಅರ್ಥ ಆಯ್ತಾ? 2000 ಎಕರೆ ಜಮೀನ್ದಾರು ಓದಬೇಕು ಅಂತ ಏನಿತ್ತು? ಬೇರೆ ಈಗಿರೋರು ನೋಡಿದಿರಲ್ಲ, 5 ಎಕರೆ ಜಮೀನಿದ್ರೆ ಗುಡಯ ಮಜಾ ಮಾಡೋಣ ಅಂತಾರೆ. ಈ ಒಬೇಡ್ ಈಸ್ ಬ್ರದರ್ ವೆಂಟ್ ಫಾರ್ ಸ್ಟಡೀಸ್, ಗಾಟ್ 4th ರ್ಯಾಂಕ್ ಇಂದ. ಈಗಲೂ ಇದೆ ಬೋರ್ಡು, ಯುನೈಟೆಡ್ ಮಿಷನ್. ಈಗ ಅದ್ರ ಹೆಸರು ಕಾವೇರಿ ಭವನ್ ಎದುರುಗಡೆ ಇಲ್ಲ ಸರ್ ಆ ಸ್ಕೂಲ್. ಕಾವೇರಿ ಭವನ್ ಎದುರುಗಡೆ. ಅಲ್ಲ, ದೀಸ್ ಫ್ಯಾಕ್ಟರ್ಸ್, ದೀಸ್ ಎಮೋಷನಲ್ ಫ್ಯಾಕ್ಟರ್ಸ್ ಯಾರಿಗೂ ಅರ್ಥ ಆಗಿಲ್ಲ. ರವೀಂದ್ರನಾಥ್ಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಿಲ್ಲ, ಅವ್ರ ಮಕ್ಳಿಗೂ ಗೊತ್ತಿಲ್ಲ. ನಾನು ಅಷ್ಟೇ ಸ್ಟಡಿ ಮಾಡ್ಕೊಂಡು ಇಲ್ಲಿ ಬಂದ ಮೇಲೆ ಇದೆಲ್ಲ ನಮಗೆ ಗೊತ್ತಾಯಿತು. ಯಾಕೆಂದರೆ ನಮ್ಮ ತಾಯಿ ಇದ್ದರು, ಅವರು ಹೇಳ್ತಾ ಇದ್ರು. ಅಜ್ಜಿ ಇದ್ದರು, ಕೆ.ಸಿ. ರೆಡ್ಡಿ ಮದರ್ ವಾಸ್ ದೇರ್ ಫಾರ್ 90 years ಹಿಯರ್ ಇನ್ ದಿಸ್ ರೂಮ್. ದಟ್ ಇಸ್ ಮೈ ಗ್ರ್ಯಾಂಡ್ ಮದರ್ಸ್ ರೂಮ್. ಇದು ಯಾರಿಗೂ ಗೊತ್ತಿಲ್ಲ, ಕೆ.ಸಿ. ರೆಡ್ಡಿ ಮಕ್ಕಳಿಗೂ ಗೊತ್ತಿಲ್ಲ, ನಿಮ್ಮ ಕವಿತಾ ರೆಡ್ಡಿಗೂ ಗೊತ್ತಿಲ್ಲ, ಇನ್ನೊಬ್ರಿಗೂ ಗೊತ್ತಿಲ್ಲ. ಆಯ್ತಾ? ಹೌದು, ಹೌದಪ್ಪ. ಗಂಗೋಜಮ್ಮ ಅಲ್ಲಿ ಮೇಲಿದೆ ಫೋಟೋ. ಶಿ ಬಿಲಾಂಗ್ಸ್ ಟು ರಾಜ್ಪೇಟ್, ಇಲ್ಲ ಆಂಧ್ರ ಪ್ರದೇಶ್. ಆಯ್ತಾ? ಕೆ.ಸಿ. ರೆಡ್ಡಿ ವಾಸ್ ನಾಟ್ ಬೋರ್ನ್ ಹಿಯರ್, ಹಿ ವಾಸ್ ಬೋರ್ನ್ ಇನ್ ರಾಜ್ಪೇಟ್, ಆಂಧ್ರ. ಹೌದು, ಅವಾಗೆಲ್ಲ ಹಂಗೆ ತಾನೆ. ಅತ್ತೆ ಮನೆಗೆ ಪ್ರೆಗ್ನೆಂಟ್ ಆದರೆ ಅತ್ತೆ ಮನೆಗೆ ಹೋಗೋ ಡೆಲಿವರಿ ಮಾಡೋದು. ಸೋ ಮೆನಿ ಪೀಪಲ್ ಥಿಂಕ್ ಇಟ್ ವಾಸ್ ಬೋರ್ನ್ ಹಿಯರ್. ಓಕೆ, ರೆಡ್ಡಿ ಮನೆ ಇಲ್ಲೇ ಹುಟ್ಟಿರ್ಬೇಕು, ತಗೊಂಡೋಗ್ಬಿಡ್ದು. ಸೊ ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ದಿಸ್ ಲಾಟ್ ಆಫ್ ಟ್ರೂತ್ ಇನ್ ದಿಸ್. ಸರ್ ಹೇಳ್ತಾ ಇದ್ದ ಅದು ಯಾವುದು ಐ ಫಾರ್ಗಾಟ್ ವಾಟ್ ಐ ವಾಸ್ ಟೆಲ್ಲಿಂಗ್. ಸೊ ಆಫ್ಟರ್ ಎಸ್ ಎಲ್ ಸಿನಲ್ಲಿ 4th ರ್ಯಾಂಕು, 1st ರ್ಯಾಂಕು ಮೈಸೂರು ಸ್ಟೇಟ್ಗೆ ಅವಾಗ ಬಂದು ಈ ಫಿನಿಶ್ಡ್ ಇಸ್ SLC and went to BA in Madras. BA, Pachiyappa's college or something. There he studied BA. Then further he went to LLB, ಅಲ್ಲೇ. And he passed out at ಪಚ್ಚೆಪ್ಪಾಸ. ಹೌದು, ಪಚ್ಚೆಪ್ಪಾಸ ಅಲ್ಲ, ಲಾ ಕಾಲೇಜ್ ಇನ್ನೊಂದು ಬೇರೆ ಇದೆ. ಪಚ್ಚಯಪ್ಪ ಸಂಗಮ್ ಇದು BA. ಲಾ ಕಾಲೇಜ್ ಇಸ್ ಸಮಥಿಂಗ್ ಎಲ್ಸ್. ಓಕೆ, ಬುಕ್ನಲ್ಲಿದೆ ನೋಡಿ. ಸೊ he passed out as a gold medalist from there. And then there he got contacted with Theosophical Society, Annie Besant. He used to frequently visit her, took their guidance, and there he learnt about nationalism. Nationalism, avala movement hange ittu. So Annie Besant, he was visiting, and then he there used to participate in debates and all that, and became an orator. Whatever. There. Then he passed out from there. He came here. He wanted to be settled down in here itself. ಕ್ಯಾಸಂಬಳ್ಳಿಯಲ್ಲಿ ನಮ್ಮ ಬ್ರದರ್ ಜೊತೆ ಬ್ರದರ್ಗೆ ಹೆಲ್ಪ್ ಮಾಡಿಕೊಂಡು ಇರಬೇಕು ಅಂತೇಳಿ. ಬೈ ದಟ್ ಟೈಮ್ ಮೈ ಫಾದರ್ ಗಾಟ್ ಮ್ಯಾರಿಡ್. He had 1 son and 1 daughter.
ಅವ್ರು ಅಲ್ಲಿಂದ ಪಾಸ್ ಆಗಿ ಬಂದಮೇಲೆ. ಆಮೇಲೆ ಆಯಿತು ಇಲ್ಲೇ ಸೆಟ್ಲ್ ಆಗಪ್ಪ ಅಂಥೇಳಿ. ಸೊ ಸೆಟ್ಲ್ ಆಗೋದಕ್ಕೆ ಮುಂಚೆ ಮದುವೆ ಮಾಡಬೇಕಲ್ಲ ಅವ್ರಿಗೂ. ಇವ್ರ ಮದುವೆ ಆಗಿದೆ, ತಮ್ಮನಿಗೂ ಮದುವೆ ಮಾಡಬೇಕು. ಸೊ ಒನ್ ರಾಮರೆಡ್ಡಿ ಅಂತ ಬಾಗೇಪಲ್ಲಿ, ರೈಟ್ ಫ್ರಮ್ ಸ್ಟೂಡೆಂಟ್ಸ್ ಲೇಸ್ ಈ ವಾಂಟೆಡ್ ಟು ಗಿವ್, ಅದು ನಾಟ್ ಓನ್ಲಿ ಹಿಸ್ ಅವ್ರ ಮಕ್ಕಳಿಲ್ಲ ಅಂತ ಕಾಣುತ್ತೆ, ಅಡಾಪ್ಟೆಡ್ ಡಾಟರ್ ಅಂತ ಯಾರೋ, ಅಡಾಪ್ಟೆಡ್ ಡಾಟರ್ನ ಈ ವಾಂಟೆಡ್ ಟು ಗಿವ್ ಇಟ್ ಟು ಕೆ ಸಿ ರೆಡ್ಡಿ. ಸೊ ಈ ಕೇಮ್ ಹಿಯರ್, got her daughter married to K.C. Reddy when he came here. This house was in the center of the village at that time. ತಾತ ಕಟ್ಸೋವಾಗ ಇಷ್ಟೇ ಕ್ಯಾಸಂಬಲ್ಲಿ ಇದ್ದಿದ್ದು. ಓಕೆ, ಇದೇ ಅವಾಗ ಸೆಂಟರ್ ಆಫ್ ದಿ ಇಲ್ಲಿ ಈ ಕಡೆ ಬಾಗೇಪಲ್ಲಿಯಿಂದ ಈ ಗಾಟ್ ಮ್ಯಾರಿಡ್. ಆ್ಯಂಡ್ ದೆನ್ ಆವಾಗ ಇದ್ದಿದ್ದೆಲ್ಲ ನಮ್ಮದೆಲ್ಲ ಜಾಸ್ತಿ ಇಷ್ಟು ಲ್ಯಾಂಡ್ಸು ಅರ್ಧ ಹೋಯ್ತು ಅಂತ ಇಟ್ಕೊಳ್ಳಿ. ಬೈ ದ ಟೈಮ್ ಕೆ ಸಿ ರೆಡ್ಡಿಗೆ ಜೋಡೀಸ್ ಹೋಯಿತು, ಗೌರ್ಮೆಂಟ್ ತೆಗೆದುಬಿಟ್ರು ಜೋಡೀಸ್ನ, ವಿಲೇಜ್ ಬೈ ವಿಲೇಜ್ ಜೋಡಿದಾರಿಗಳೆಲ್ಲ ತೆಗೆದುಬಿಟ್ರು. ತೆಗೆದಾಗ ದೇ ಗೇವ್ ಸಮ್ ಕಾಂಪನ್ಸೇಷನ್ ಆರ್ ಸಮಥಿಂಗ್, ವಾಟ್ ಎವರ್ ರಿಮೈನಿಂಗ್ ವಾಸ್ ದೇರ್. ಸೊ ಇವ್ರು ಬಂದಾಗ ಇವ್ರು ಗೆಟಿಂಗ್ ಅಬೌಟ್ 1000 bags ಆಫ್ ಪ್ಯಾಡಿ, 1000 bags ಆಫ್ ರಾಗಿ, 1000 bags ಆಫ್ ಗ್ರೌಂಡ್ ನಟ್ ಫ್ರಮ್ ದಿ ವಿಲೇಜಿನ ಕಡೆಯಿಂದ. ಸೊ ಇವ್ರ ಐಡಿಯಾ ಏನಂದರೆ, ಆವಾಗ ಇದ್ದಿದ್ದು ಒಂದೇ ಬಿಸ್ನೆಸ್ ಬಂಗಾರಪೇಟೆಯಲ್ಲಿ, ಅಪಾರ್ಟ್ ಫ್ರಮ್ ದಿ ಬ್ರಿಟಿಷ್ ಪೀಪಲ್ ಹೂ ಆರ್ ದೇರ್ ಇನ್ ಕೆ.ಜಿ. ಬಂಗಾರಪೇಟೆಯಲ್ಲಿ ರೈಲ್ವೆ ಸ್ಟೇಷನ್ ಇದ್ದಿದ್ದರಿಂದ ದೇ ವಾಸ್ ಲಾಟ್ ಆಫ್ ವೈಶ್ಯಾಸ್, ಶೆಟ್ಟೀಸ್ ಆ್ಯಂಡ್ ಅದರ್ ಪೀಪಲ್. ದೇ ಹ್ಯಾಡ್ ಫ್ಲೋರ್ ಮಿಲ್ಸ್ ಬಿಸ್ನೆಸ್ ಜಾಸ್ತಿ. ಪ್ಯಾಡಿನ ರೈಸ್ ಕನ್ವರ್ಟ್ ಮಾಡೋದು, ಗ್ರೌಂಡ್ ನಟ್ ಆಯಿಲ್ ಕನ್ವರ್ಟ್ ಮಾಡೋದು, ರಾಗಿ, ಇದೆಲ್ಲ ಅವ್ರದ್ದು ಒಂದು 5-6 ಮಿಲ್ಸು ಇತ್ತು. ದೇ ಆರ್ ಆಲ್ ಫ್ಯಾಮಿಲಿ ಫ್ರೆಂಡ್ಸ್. ಅವರು ಕೆ ಸಿ ರೆಡ್ಡಿ ಅಲ್ಲ, ಇಲ್ಲಿ ತಾತ ಅವ್ರಿಗೆಲ್ಲ. ಸೊ ನಾವೇನಾದರೂ ಇದ್ದರೆ ಅವ್ರಿಗೆ ಮಾರೋದು, ಪ್ಯಾಡಿ ಗೀಡಿ ರಾಗಿ ಅವ್ರಿಗೆ ಮಾರ್ತಾ ಇದ್ದಿದ್ದು. ಸೊ ವಾಟ್ ಕೆ ಸಿ ರೆಡ್ಡಿ ಥಾಟ್ ವಾಸ್, ನಾವು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಒಂದು ಫ್ಲೋರ್ ಮಿಲ್ ಬಿಸ್ನೆಸ್ಸು, ಅವ್ರು ಮಾಡೋದೇನೋ. ಬಿಕಾಸ್ ಈ ವಾಸ್ ಎಜುಕೇಟೆಡ್, ಹೈಲಿ ಬ್ರಿಲಿಯಂಟ್, ಗಾಟ್ ಮೈ. ಸೊ ಈ ವಾಂಟೆಡ್ ಟು ಹೆಲ್ಪ್ ಹಿಸ್ ಬ್ರದರ್. ಸೊ 500 ಎಕರೆ ಜಮೀನನ್ನ ಲೀಸ್ ಕೊಟ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇತ್ತಂತೆ KGF-ನಲ್ಲಿ, ಅವ್ರಿಗೆ 50,000ಕ್ಕೆ ಲೋನ್ ತಗೊಂಡಿದ್ದಾರೆ. 50,000ಕ್ಕೆ 500 ಎಕರೆ ಜಮೀನು. ಈ 50,000 ಹಾಗಾದ್ರೆ ಎಷ್ಟು? ಆವಾಗ ಟಾಕಿಂಗ್ ಅಬೌಟ್ 1924-25. ಸಿ 100 years ಬ್ಯಾಕ್, ಬಿಫೋರ್ ಇಂಡಿಪೆಂಡೆನ್ಸ್ ಐ ಆಮ್ ಟಾಕಿಂಗ್. ಅವಾಗ ಎಷ್ಟಾಯಿತು? ಈಗ 500 ಕೋಟಿ ಆಯಿತು. ಅವಾಗ 50,000, ಇವಾಗ 500 ಕೋಟಿ. ಸೊ ದಟ್ ಬೋತ್ ಆಫ್ ದೆಮ್ ಮಾರ್ಟ್ಗೇಜ್ ಮಾಡಿ ಒಂದು 500 ಎಕರೆ ಲೋನ್ ತಗೊಂಡಿದ್ದಾರೆ. ಬಟ್ unfortunately, his destiny as fate was elsewhere. What happened is his first wife died within 6 months after marriage. Kausalyamma anta. He died. Illi, with that setback, he got into loss. This business got into loss. So he told his brother, ನನಗೆ ಇನ್ಮೇಲೆ ನಿನಗೆ ಕಷ್ಟ ಕೊಡೋಕ್ಕೆ ಇಷ್ಟ ಇಲ್ಲ. ಆಲ್ರೆಡಿ ಬಿಕಾಸ್ ಆಸ್ ಎ ಫಾದರ್ ಹಿ ಹ್ಯಾಸ್ ಟ್ರೀಟೆಡ್ ಹಿಮ್. ಎಜುಕೇಟ್ ಮಾಡಿದ್ರು, ಮದುವೆ ಮಾಡಿದ್ರು, ಲೋನ್ ಮಾಡಿದ್ರು, ಎಲ್ಲ ಕೊಟ್ಟು ಇವ್ರು ಫೇಲ್ಯೂರ್ ಆದರೆ ಏನಾಗಬೇಕು? ನಾನು ಕೋಲಾರ್ಗೆ ಹೋಗಿ ಲಾ ಪ್ರಾಕ್ಟೀಸ್ ಮಾಡ್ಕೊತೀನಿ, ನಿಮಗೆ ಇನ್ನೇನು ತೊಂದರೆ ಕೊಡೋಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಬ್ರದರ್ ಇದ್ರಲ್ಲ ದೊಡ್ಡಣ್ಣ, ಅವರು ದೊಡ್ಡಕ್ಕನ ಒಬ್ಬ ಅಡುಗೆವನ್ನು ಕರ್ಕೊಂಡು ಕೋಲಾರ್ಗೆ ಹೋಗ್ಬಿಟ್ಟಿದ್ದಾರೆ ಟು ಪ್ರಾಕ್ಟೀಸ್ ಲಾ ಅಡ್ವೊಕೇಟ್ ಅಸೋಸಿಯೇಷನಲ್ಲಿ. ಅವಾಗ ಯಾರೋ ಒಬ್ಬರು ಸೀನಿಯರ್ ಅಡ್ವೊಕೇಟು ಇದ್ದರು, ಅವ್ರ ಹತ್ರ ಜೂನಿಯರ್ ಆಗಿ ಹೋಗಿದ್ದಾರೆ.